3 ಕೋಟಿ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಪತಿಯನ್ನೇ ಕೊಂದ್ಲ ಹಾಗಾದ್ರೆ ಪತ್ನಿ. ಸಿಆರ್ಪಿಎಫ್ ಯೋಧನ ಸಾವಿನ ಸುತ್ತ ಈಗ 10 ಅನುಮಾನಗಳ ಹುತ್ತ. 3 ಕೋಟಿ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಪತಿಯನ್ನೇ ಪತ್ನಿ ಕೊಂದ್ಲ ಅನ್ನುವಂತಹ ಅನುಮಾನ ಸಿಆರ್ಪಿಎಫ್ ಯೋಧನ ಸುತ್ತ ಈಗ ಸಾವಿನ ಸುತ್ತ ಅನುಮಾನದ ಹುತ್ತ ಇದೆ. 5 ತಿಂಗಳ ಬಳಿಕ ಸೊಸೆ ವಿರುದ್ಧ ಯೋಧನ ಹೆತ್ತವರು ಈಗ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಹಣಕ್ಕಾಗಿ ಕೊಲೆಗೈದು ಶಿಗ್ಗಾವಿ ಬಳಿ ಶವ ಬಿಸಾಡಿದ್ರ ಹಾಗಾದ್ರೆ ಆತ್ಮಹತ್ಯೆಯಲ್ಲ ಕೊಲೆನಾ? ಸೊಸೆ ವಿರುದ್ಧ ಈಗ ತಾರೇಶ್ ಪೋಷಕರಾದಂತಹ ಬಸವರಾಜ್ ಮತ್ತೆ ಮಂಜುಳಾ ಈಗ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರು ಗಡಿ ಕಾಯುವಂತಹ ಯೋಧ, ಸಿಆರ್ಪಿಎಫ್ ಅಲ್ಲಿ ಸೇವೆ ಮಾಡ್ತಾ ಇದ್ರು. 5 ತಿಂಗಳ ಬಳಿಕ ಸೊಸೆ ವಿರುದ್ಧ ಯೋಧನ ಹೆತ್ತವರಿಂದ ಈಗ ಕೊಲೆ ಆರೋಪ ಕೇಳಿ ಬರ್ತಾ ಇದೆ. ಇನ್ಶೂರೆನ್ಸ್ ಹಣಕ್ಕೋಸ್ಕರ ಕೇವಲ 3 ಕೋಟಿಗೋಸ್ಕರ ಕೈ ಹಿಡಿದಂತಹ ಗಂಡನನ್ನೇ ಕೊಲ್ಲುವಂತಹ ಮನಸ್ಥಿತಿಗೆ ಹೋದ್ಲ ಆತನ ಹೆಂಡತಿ ಅನ್ನುವಂತಹ ಅನುಮಾನವನ್ನು ಏನು ಕೊಲೆಯಾಗಿ ಹೋಗಿದ್ದಾರಲ್ಲ ಅವರ ಹೆತ್ತವರು ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಇನ್ಶೂರೆನ್ಸ್ ಹಣಕ್ಕೋಸ್ಕರ. 5 ತಿಂಗಳ ಬಳಿಕ ಈಗ ಸೊಸೆ ವಿರುದ್ಧ ಯೋಧನ ಹೆತ್ತವರು ಕಂಪ್ಲೇಂಟನ್ನು ಮಾಡಿದ್ದಾರೆ. ಇನ್ನು 7 ವರ್ಷಗಳ ಹಿಂದೆಯೇ ತಾರೇಶ್ ಮತ್ತು ದಿವ್ಯಾ ಮದುವೆಯಾಗಿರ್ತಾರೆ. ಮೂಲತಃ ಹಾಸನದ ಅರಸೀಕೆರೆ ಪಟ್ಟಣದ ನಿವಾಸಿ ತಾರೇಶ್ ಬೆಂಗಳೂರಿನಲ್ಲೂ ಕೂಡ ಹೊಸ ಮನೆಯನ್ನು ಖರೀದಿಸಿ ದಿವ್ಯಾ ಜೊತೆ ವಾಸವಾಗಿದ್ದರು. ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರೋದು ಅಂದರೆ, ಈಗ ಜುಲೈ 18ರಂದು ಬೆಂಗಳೂರಿನ ಮನೆಯಿಂದ ತಾರೇಶ್ ಮಿಸ್ಸಿಂಗ್ ಆಗ್ತಾರೆ. ಜೂನ್ 23ರಂದು ಯೋಧ ತಾರೇಶ್ ಅವರಿಗೆ 37 ವರ್ಷ ಶವವಾಗಿ ಪತ್ತೆಯಾಗ್ತಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಹೊರವಲಯದಲ್ಲಿ ಶವ ಪತ್ತೆಯಾಗುತ್ತೆ. ಆತ್ಮಹತ್ಯೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ್ಯಕ್ರಿಯೆ ಕೂಡ ಆಗಿತ್ತು. ಆದರೆ ವರದಿಯಲ್ಲಿ ಉಸಿರುಗಟ್ಟಿ ಮತ್ತು ಫುಡ್ ಪಾಯ್ಸನ್ನಿಂದ ಸಾವು ಅಂತ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ತಾರೇಶ್ ಹೆಸರಲ್ಲಿ 3 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿ ಕೂಡ ಮಾಡಿಸಲಾಗಿತ್ತು. ಆತನ ಸಾವಿನ 3 ತಿಂಗಳ ಹಿಂದಷ್ಟೇ ಮಾಡಿಸಿದ್ದ ಇನ್ಶೂರೆನ್ಸ್ ಪಾಲಿಸಿ ಅದು. ಪ್ರಕರಣದ ಮರು ತನಿಖೆ ನಡೆಸುವಂತೆ ತಾರೇಶ್ ಹೆತ್ತವರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಹಾವೇರಿಯ SP ಯಶೋಧಗೆ ಮರು ತನಿಖೆ ನಡೆಸುವಂತೆ ತಾರೇಶ್ ಹೆತ್ತವರು ಈಗ ದೂರು ದಾಖಲು ಮಾಡಿದ್ದಾರೆ. ಮರು ತನಿಖೆ ಮಾಡಿ ಅಂತ ಮನವಿ ಕೂಡ ಈಗ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಶಿಗ್ಗಾವಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಹೊರಗಡೆ ದಾಬಾ ಬರುತ್ತೆ, ರಾಯಗಢ ದಾಬಾ ಹತ್ತಿರ. ತಾರೇಶ್ ಅಂತ CRPF ಅಲ್ಲಿ ASI ಆಗಿರ್ತಾರೆ. ಅವರು ಅರಸೀಕೆರೆ, ಮೂಲತಃ ಅರಸೀಕೆರೆ ಅವರು. ಅವ್ರದ್ದೊಂದು ಅಲ್ಲಿ ಬಾಡಿ ಸಿಗುತ್ತೆ. ಬಾಡಿ ಸಿಕ್ಕ ಮೇಲೆ ಯಾರು ಏನು ಅಂತೇಳಿ ಚೆಕ್ ಮಾಡಿದಾಗ ಅದೊಂದು UDR ರಿಪೋರ್ಟ್ ಆಗಿರುತ್ತೆ. ಅವರು CRPF ಅಲ್ಲಿದ್ದು 18/6ರಂದು ಅವರು ಅಲ್ಲಿಂದ ರಜೆ ತಗೊಂಡು ವಾಪಸ್ ಮನೆಗೆ ತಾಯಿಗೆ ಹುಷಾರಿಲ್ಲ ಅಂತ ಬಂದವರು. ಆಮೇಲೆ ಮನೆಗೆ ಬಂದಿರ್ತಾರೆ. ಬಟ್ 22ನೇ ತಾರೀಕು 22/6ಗೆ ಅವ್ರದ್ದು ಇಲ್ಲಿ ಬಾಡಿ ಸಿಗ್ತದೆ. ಅದ್ರ ಮೇಲೆ UDR ಆಗಿದೆ. UDR ಆಗಿದ್ರ ಬಗ್ಗೆನೂ ನಾವು CRPF ಹೆಡ್ ಕ್ವಾರ್ಟರ್ಗೆ ನಾವು ಮಾಹಿತಿನೂ ಕಳಿಸ್ಕೊಟ್ಟಿದ್ದೀವಿ. ಅವ್ರ ಮಿಸ್ಸಸ್ನು ನಮ್ಮ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನು ತಗೊಂಡು ಅವರು CRPF ಆಫೀಸಿಗೆ ಹೋಗಿ